ಸುಮಾರು 15 ದಿವಸ ಆಯಿತು ಇವ್ರಿಗೆ ರಿಕ್ವೆಸ್ಟ್ ಮಾಡಿ ಸಾಕಾಯಿತು ನಮಗೆ. ಓಪನ್ ಮಾಡಿ, ಜಿಮ್ ಓಪನ್ ಮಾಡಿ, ನಮಗೆಲ್ಲರಿಗೂ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ಸಾಕಾಯಿತು. ಕೊನೆಗೆ ಏನು ಮಾಡಿದ್ರು ಇವರು, ಅದೇ ಲಾಕ್ ಆಗಿದೆ, ಪೊಲೀಸವ್ರು ಬಂದು ಲಾಕ್ ಮಾಡಿರೋದು, ನಮ್ಮದು ಪಾರ್ಟ್ನರ್ಶಿಪ್ ಡಿಸ್ಪ್ಯೂಟ್ ಇದೆ, ಅದರಿಂದಾಗಿ ನಾವು ಇದನ್ನು ಸಾರ್ಟ್ ಔಟ್ ಆದಮೇಲೆ ಮಾಡ್ತೀವಿ ಅಂತ ಕೇಳ್ಕೊಂಡ್ರು. ಸ್ಟಾರ್ಟಿಂಗಲ್ಲಿ 1 ವಾರ ಆಯಿತು, 2 ವಾರ ಆಯಿತು, ಇನ್ನೂ ಏನೂ ರಿಸಲ್ಟ್ ಬರ್ತಾಯಿಲ್ಲ. ಬಟ್ ಪಾರ್ಟ್ನರ್ಶಿಪ್ ಡಿಸ್ಪ್ಯೂಟು ಫಸ್ಟ್ ಡೇ ಏನಿತ್ತೋ ಅದೇ ಇದೆ. ಆ 2 ವಾರದಲ್ಲಿ ಇವರು ಸುಮಾರು ಒಂದು 7-8 ಮೀಟಿಂಗ್ಗಳು ಮಾಡಿದ್ದಾರೆ. ಬಟ್ ಏನೂ ರಿಸಲ್ಟ್ ಇಲ್ಲ. ಒಂದು ಮೀಟಿಂಗಲ್ಲಿ ಡಿಸೈಡ್ ಆಗಿರೋದು, ನೆಕ್ಸ್ಟ್ ಮೀಟಿಂಗಲ್ಲಿ ಇನ್ನೊಬ್ಬರು ಪಾರ್ಟ್ನರ್ ಬೇರೆ ಥರ ಹೋಗ್ತಾರೆ. ಇದೇ ಆಗ್ತಾ ಬಂದಿತ್ತು. ಹಾಗಾಗಿ ನಾವು ಎಲ್ಲ ಕ್ಲೈಂಟ್ಸೂ ಜೊತೆ ಸೇರಿ ಇವತ್ತು ಪ್ರಮೋದ್ ಅವ್ರಿಗೆ ಸ್ಪೆಷಲಿ ರಿಕ್ವೆಸ್ಟ್ ಮಾಡಿ, ಸರ್ ಇದು ನೀವು ನಮ್ಮ ಹತ್ರ ಈಸ್ಕೊಂಡಿರೋ ಸರ್ವಿಸಸ್ಗೆ ನೀವು ಓಪನ್ ಮಾಡಲೇಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ನೀವು ಬಂದು ನಮಗೆ ಜಿಮ್ ಓಪನ್ ಮಾಡೋಕ್ಕಾಗಲ್ಲ ಅದು ಇದು ಅಂತ ರೀಸನ್ ನೀವು ಹೇಳೋಂಗಿಲ್ಲ. ಪಾರ್ಟ್ನರ್ಶಿಪ್ ಡಿಸ್ಪ್ಯೂಟ್ ಇದು ಪ್ಯೂರ್ಲಿ ಸಿವಿಲ್ ಮ್ಯಾಟರ್, ಹೌದಾ? ಪೊಲೀಸ್ ಅವರಿಂದ ನಾವು ಪ್ರೊಟೆಕ್ಷನ್ ಕೇಳ್ತಾ ಇದ್ದೀವಿ, ಇವಾಗಲೂ ಕೇಳ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿ ನಾಳೆ ಏನಾಗುತ್ತೆ, ನಾಡಿದ್ದೇನಾಗುತ್ತೆ ನಮಗೆ ಗೊತ್ತಿಲ್ಲ. ಬಟ್ ಪೊಲೀಸ್ ಅವ್ರು ಪ್ರೊಟೆಕ್ಷನ್ ಕೊಡಲಿ ಅಂತಲೇ ನಾವು ರಿಕ್ವೆಸ್ಟ್ ಮಾಡೋದು. ಹಂಗನ್ಬಿಟ್ಟು ನಾವು ಜಿಮ್ಮಿಗೆ ಬರಬಾರ್ದು, ಜಿಮ್ ಕ್ಲೋಸ್ ಮಾಡಬೇಕು ಅನ್ನೋದು ಇಟ್ ಈಸ್ ವೆರಿ ರಾಂಗ್.